ಪ್ರಿಯ ವಿದ್ಯಾರ್ಥಿಗಳೇ, ನಾವು ಇವತ್ತು ನಮ್ಮ ದೇಶದ ಸ್ವಾತಂತ್ರ್ಯ ನಂತರದ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದು ದೇಶದ ಪಂಚವಾರ್ಷಿಕ ಯೋಜನೆಗಳ ಗುರಿಗಳು ಯಾವುವು ಮತ್ತು ಹಸಿರು ಕ್ರಾಂತಿ ನಮ್ಮ ದೇಶದಲ್ಲಿ ಯಾವಾಗ ಅದು ಸಾಧಿಸಲಾಯಿತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಸೊ ಹಸಿರು ಕ್ರಾಂತಿಯ ಬಗ್ಗೆ ನಿಮ್ಮಲ್ಲಿ ಯಾರಾದರೂ ಒಬ್ಬರು ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಂಡಿದ್ರೆ ಅವ್ರು ಶೇರ್ ಮಾಡ್ಕೋಬಹುದು. ಹಸಿರು ಕ್ರಾಂತಿ ಅಂದರೆ ಯಾರು ಹೇಳ್ತೀರಾ? ಹಸಿರು ಕ್ರಾಂತಿ ಅನ್ನೋದು ಯಾವಾಗ ಸಾಧಿಸಲ್ಪಟ್ಟು ಬರ್ರಿ ಬನ್ನಿ. ಹಸಿರು ಕ್ರಾಂತಿ ಅಂದ್ರೆ ಯಾವಾಗ ಸಾಧ್ಯ ಆಯ್ತು? 60 70 ದಶಕದೊಳಗೆ ಹಸಿರು ಕ್ರಾಂತಿ ಆಯ್ತು. ಇದನ್ನ ಸಾಧಿಸಿದ ಯಾರು ಪಿತಾಮ ಅಂತ ಹೇಳ್ತಾರೆ? ಡಾಕ್ಟರ್ MS ಸ್ವಾಮಿನಾಥನ್, ಕೃಷಿ ತಜ್ಞ. ವೆರಿ ಗುಡ್, ಸರಿಯಾದ ಉತ್ತರ ಇದೆ. ಪಂಚವಾರ್ಷಿಕ ಯೋಜನೆಗಳಿಂದ ಯಾವ ರೀತಿ ಸಾಧ್ಯ ಆಯಿತು ಅನ್ನೋದು ನೋಡಿ. ನಮ್ಮ ದೇಶದಲ್ಲಿ ಪಂಚವಾರ್ಷಿಕ ಪರಿಚಯಿಸ್ತಾರೆ. ಆ ಪಂಚವಾರ್ಷಿಕ ಯೋಜನೆಗಳ ಗುರಿಗಳು ಯಾವುವು ಅಂತ ಹೇಳ್ತಾರೆ? ಪಂಚವಾರ್ಷಿಕ ಗುರಿಗಳು ಯಾವುವು? ಆರ್ಥಿಕ ಬೆಳವಣಿಗೆ, ರೈಟ್. ಆರ್ಥಿಕ ಸಮಾನತೆ, ವೆರಿ ಗುಡ್, ಸರಿಯಾಗುತ್ತೆ. ಯಾವ ದೇಶದ ಮೊದಲ ಪಂಚವಾರ್ಷಿಕ ಯೋಜನೆ ಯಾವಾಗ ಸ್ಟಾರ್ಟ್ ಆಯಿತು ಮತ್ತು ಏನಾದರೂ ಆದ್ಯತೆ ಏನಿತ್ತು? ಕೃಷಿ ಅಭಿವೃದ್ಧಿ ಮೊದಲ ಆದ್ಯತೆ. ಎರಡನೇ ಯೋಜನೆ ಗುರಿ ಕೈಗಾರಿಕಾ ವಲಯದ ಅಭಿವೃದ್ಧಿ. ವೆರಿ ಗುಡ್, ಬಹಳ ಸರಿಯಾದ ಉತ್ತರ. ನಿಮ್ಮಲ್ಲಿ ಯಾರಾದರೂ ಯೋಜನೆ ಅಂದ್ರೆ ಹೇಳಿ. ಯೋಜನೆ ಅಂದ್ರೆ ಯಾವಾಗ ಯೋಜನೆ ಆಗೋ ಸ್ಥಾಪನೆ ಆಗಿದೆ? ಎಷ್ಟರಲ್ಲಿ? 1950ರಲ್ಲಿ ಯೋಜನಾ ಆಯೋಗ ಸ್ಥಾಪನೆ ಆಗುತ್ತೆ ಅಲ್ವಾ? ಈ ಮೂರನೇ ಯೋಜನೆ ಯಾವಾಗ ಸ್ಟಾರ್ಟ್ ಆಗುತ್ತೆ? ಮೂರನೇ ಯೋಜನೆ ಗುರಿ ಏನು? ಸಾಮಾಜಿಕ ನ್ಯಾಯ. ಮೊದಲನೇ ಯೋಜನೆ ಗುರಿ ಏನು? ಕೃಷಿ ಅಭಿವೃದ್ಧಿ. ಎರಡನೇ ಯೋಜನೆ ಗುರಿ ಏನು? ಕೈಗಾರಿಕಾ ಅಭಿವೃದ್ಧಿ. ಮೂರನೇ ಯೋಜನೆ ಗುರಿ ಏನು? ಸಾಮಾಜಿಕ ನ್ಯಾಯ. ದೊಡ್ಡವಾಗಿರುವ ವಿಶಾಲವಾದ ಪರಿಕಲ್ಪನೆ. ಥ್ಯಾಂಕ್ ಯು.